ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಗುರು ಹಿರಿಯರನ್ನು ಗೌರವಿಸುವುದನ್ನು ರೂಢಿಸಿಕೊಳ್ಳಬೇಕು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಹೃದಯವಂತಿಕೆಯಿಂದ ಶಿಕ್ಷಣ ನೀಡಬೇಕಿದೆ ಎಂದು ಸಮಾಜ ಸೇವಕರು ಹಾಗೂ ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಬಿ ಅಬ್ದುಲ್ ರೆಹಮಾನ್ ಅವರು ನುಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ರಾಮಕೃಷ್ಣ, ಉರ್ದು ಶಾಲೆಯ ಮುಖ್ಯ ಶಿಕ್ಷಕ ಅನಂತಕುಮಾರ್, ವಿಶ್ವಚೇತನ ಸಂಸ್ಥೆಯ ಅಧ್ಯಕ್ಷರಾದ ಕರಿಬಸಮ್ಮ ಮಾತನಾಡಿದರು. ಸ್ನೇಹಿತರ ಬಳಗದ ಸದಸ್ಯರಾದ ಅಬ್ದುಲ್ ಜಬ್ಬಾರ್, ಫಯಾಜ್, ರೈಲ್ವೆ ಇಲಾಖೆಯ ನೌಕರ ಅಬ್ದುಲ್ ವಾಹಿದ್, ಉರ್ದು ಶಾಲೆಯ ಶಿಕ್ಷಕರಾದ ಪರ್ವೀನ್, ರಮೇಶ್, ರೇಷ್ಮಾ, ತನುಜಾ ಹಾಗೂ ಸಿಬ್ಬಂದಿ ವರ್ಗದವರು, ಪಾಲಕರು, ಪೋಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಅಬುಲ್ ಕಲಾಂ ಆಜಾದ್ ಅವರು ಬಾಲ್ಯದಿಂದನೇ ಅವರು ಬಹಳ ಚುರುಕು. ಅವ್ರ ಬಗ್ಗೆ ಎಷ್ಟು ವರ್ಣನೆ ಮಾಡಿ ಎಷ್ಟು ಹೇಳಿದ್ರು ಕೂಡ ಸಾಲದು. ಅವರ ಸಿಸ್ಟಮೇ ಅವರಿಗೆ ಇಷ್ಟು ದೂರ ತಗೊಂಡು ರಾಜ್ಯ ಮೊದಲನೇ ಶಿಕ್ಷಣ ಮಂತ್ರಿ ಆಗಿರೋದು. ಅವರೊಂದು ಮಾತಾಡ್ತಾರೆ ನೋಡಿ, ಎಂತ ಅದ್ಭುತವಾದಂತ ಏನಿದೆ ಸರ್ ಇಲ್ಲಿ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ದೇಶ ಅಂತ ಹೇಳಿದ್ರೆ ನಮ್ದು ಭಾರತ ಅಂತ ಹೇಳ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಕ್ರೈಸ್ತ ಭಾವೈಕ್ಯತೆ ದೇಶ ಅಂದ್ರೆ ನಮ್ಮ ಭಾರತ ಅಂತ ಹೇಳ್ತಾ ಇದ್ದಾರೆ. ಇದು ಯಾರು ಹೇಳಕ್ಕಾಗುತ್ತೆ? ಯಾರ ತಲೆಯಲ್ಲೂ ಹೋಗಲ್ಲ ಇದು. ಅದ್ರ ಜೊತೆಗೆ ಏನು ಹೇಳ್ತಾ ಇದ್ರು ಗೊತ್ತಾ? ಹೃದಯದಿಂದ ಕೊಟ್ಟಂತ ಶಿಕ್ಷಣ, ಹೃದಯದಿಂದ ಕೊಟ್ಟಂತ ಶಿಕ್ಷಣ ಸಮಾಜದಲ್ಲಿ ಕ್ರಾಂತಿಯನ್ನು ಉಂಟು ಮಾಡ್ತದೆ ಅಂತ ಹೇಳ್ತಾರೆ. ಯಾರು ಸುಮ್ಮನೆ ದಂಬಾಚಾರಕ್ಕೆ ಯಾರು ಮಾತಾಡ್ತಾರ, ಯಾರು ಹೇಳ್ತಾರ, ಅದ್ರಲ್ಲಿ ಏನೂ ಆಗಲ್ಲ. ಹೃದಯದಿಂದ ಕೊಟ್ಟಂತ ಶಿಕ್ಷಣ ಸಮಾಜದಲ್ಲಿ ಕ್ರಾಂತಿಯನ್ನು ಹುಟ್ಟುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅವರ ಮಾತುಗಳನ್ನು ಇತಿಹಾಸ ಭೂಮಿ ಇರೋವರೆಗೂ, ಸೂರ್ಯ ಚಂದ್ರ ಇರೋವರೆಗೂ ಅವರ ಮಾತು ಯಾರು ಅಲ್ಲಗಣೆಯಕ್ಕಾಗಲ್ಲ, ತೆಗಿಯಕ್ಕೂ ಆಗಲ್ಲ, ಅದನ್ನ ಯಾರು ಕಳಿಸೋಕ್ಕೂ ಆಗಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಿಮಗೆ ಸಿಕ್ಕಿರುವಂತ ಅವಕಾಶ ಇದು. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂದ್ರೆ ಆಡಿ ಕಾಳ ಕಳೆದು ಹೋಗೋದಲ್ಲ, ನಮ್ಗೆ ಯಾರು ಕೇಳಲ್ಲ ಅನ್ನೋ ಅಂತ. ಗೋಲ್ಡ್ ಅಂದ್ರೆ ಏನು? ಬಂಗಾರ. ಅದನ್ನ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ಅದನ್ನ ಮಾಡ್ಕೊಳ್ಳೋ ಅವಕಾಶ ನಿಮ್ಗೆ ಇದೆಯಾ ಅಂತ ಅರ್ಥ. ಸುಮ್ನೆ ಬಂದು ಕಾಟಾಚಾರಕ್ಕೆ ಹೋಯ್ತಂದ್ರೆ ಏನು ಮಾಡ್ಕೊಳಕ್ಕಾಗಲ್ಲ. ಭೂಮಿ ಮೇಲೆ ದೊಡ್ಡ ಆಸ್ತಿ ಯಾವ್ದು ಗೊತ್ತಾ? ವಿದ್ಯೆ. ಯಾರು ವಿದ್ಯೆ ಕಲಿತಾರಲ್ಲ, ಇವತ್ತು ನಮ್ಮ ತಹಸೀಲ್ದಾರ್ ಬಂದಿಲ್ಲ, ಇವತ್ತು ಅವ್ರು ತೋರಿಸಿದ್ದೆ ನಾನು. ಬಹಳ ಚಿಕ್ಕ ವಯಸ್ಸಿನಲ್ಲಿ ತಹಸೀಲ್ದಾರ್ ಅವರು ಆಗಿರೋದು. ಲಾಸ್ಟ್ ಇಯರ್ ಕರ್ಸಿದ್ದೆ ನಾನು. ಅವರು KS ನಲ್ಲಿ ಟಾಪರ್. ಅವರಿಗೆ ಅವ್ರ ತೆಗೆದ ಸ್ಥಾನ ಎಲ್ಲಿ ಗೊತ್ತಾ? ಎಷ್ಟು ದೊಡ್ಡದಾಗಿರ್ತದೆ. ನಿಮಗೂ ಎಲ್ಲರಿಗೂ ಸ್ಥಾನ ಇದೆ. ಅದು ಅದೇ ರೀತಿಯಲ್ಲಿ ನಮ್ಮ ಕೂಡ್ಲಿಗೆಯಲ್ಲಿ ಜಡ್ಜ್ ಆಗಿದ್ದಾರೆ. ಇಬ್ರು ಜಡ್ಜಸ್ ಆಗಿದ್ದಾರೆ. ಬರೀ 26 ವಯಸ್ಸಿನಲ್ಲಿ ಜಡ್ಜ್ ಆಗಿದ್ದಾರೆ. ಗೊತ್ತಾ? ಶಕ್ತಿ ಅದು. ವಿದ್ಯೆ ಎಂಬ ಶಕ್ತಿ ಐತಲ್ಲ, ಅದು ಯಾರನ್ನೂ ಯಾವತ್ತೂ ಎಲ್ಲಿಯೂ ಕೆಳೆಯಕ್ಕಾಗಲ್ಲ. ದುಡ್ಡು ಬರುತ್ತೆ ಹೋಗುತ್ತೆ. ದುಡ್ಡು ಬರುತ್ತೆ ಹೋಗುತ್ತೆ, ಆದ್ರೆ ವಿದ್ಯೆ ಯಾವತ್ತು ಕಳೆಯಲ್ಲ, ಅಳಿಯಲ್ಲ, ಸವಿಯಲ್ಲ. ಸರ್ ನೋಡಿ, ಎಂತ ದೊಡ್ಡ ಅಧಿಕಾರಿ ಅವರು. ಈಗ ಗೊತ್ತಿಲ್ಲ ನಿಮ್ಗೆ, ಒಂದು ಕಾಲೇಜಿನ ಒಂದು ಶಾಲೆಯ ಪ್ರಿನ್ಸಿಪಾಲ್ ಅಂತ ಹೇಳಿದ್ರೆ ಅವ್ರಿಗೆ ಇರ್ತಕ್ಕಂಥ ಘನತೆನೇ ಬೇರೆ. ಅವ್ರು ಗ್ರೀನಿಂಗ್ ಇಂದ ಸೈನ್ ಮಾಡ್ತಾರೆ. ಅವರು ಯಾರಿಗೂ ಗೊತ್ತಿಲ್ಲ ಅದು ಗ್ರೀನಿಂಗ್ ಮಹತ್ವ ಏನಾಯ್ತಂತ. ನೀವು ಓದ್ತಿರಲ್ಲ, ನೀವು ಓದಿ ನೀವೇನಾದ್ರು ಅಚಾನಕ್ ಏನಾದ್ರು ಫೇಲ್ ಆಯ್ತು ಅಂತ ಅನ್ಕೊಳ್ಳಿ, ಅವಾಗ ಗೊತ್ತಾಗತ್ತೆ ನಾನೇನು ಮಾಡಿಲ್ಲಲ್ಲ ಅಂತ. ಬೇಸರ ಪಡ್ತೀರಾ ನೀವು. ನಿಮ್ಗೇನು ಆಮೇಲೆ ಕೆಲಸ ಮಾಡಕ್ ಆಗಲ್ಲ. ನೀವು ಏನಾದ್ರೂ ಮಾಡ್ಕೋಬೇಕಾದ್ರೆ ಈಗ ಬೇಸಿಕ್ ನಿಂದು ಫೌಂಡೇಶನ್, ನೀವು ಒಳ್ಳೆ ಫೌಂಡೇಶನ್ ಮಾಡ್ಕೊಂಡ್ರೆ 4 ಮನೆ ಅಂತಸ್ತು ಕಟ್ಸ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮ್ನ ಯಾರು ನೋಡಲ್ಲ. ಇವರ ಡಿಕ್ಲರೇಷನ್ ಅಂಡ್ ಕ್ವಾಲಿಫೈಡ್ ಇಲ್ಲ ಅಂತ ಹೇಳಿದ್ರೆ ಮುಗೀತು, ನೀನು ಏನು ಮಾಡ್ಕೊಳಕ್ಕಾಗಲ್ಲ. ಈ ಭೂಮಿ ಮೇಲೆ ಮಾಡ್ಬೇಕಾಯ್ತು ಮೊದಲೇ ಆಸ್ತಿ ಅಂತ ಹೇಳಿದ್ರೆ ವಿದ್ಯೆ ಕಲಿಬೇಕು. ಯಾವತ್ತು ವಿದ್ಯೆ ನಮ್ಗೆ ಕೈ ಬಿಡಲ್ಲ. ನಿಮಗೆ ಕಲ್ತಿರೋಂಥ ವಿದ್ಯೆ ಯಾವತ್ತೂ ನಿಮಗೆ ಕೈ ಬಿಟ್ಟು ಹೋಗಲ್ಲ. ಅದು ನಿಮ್ ಜೊತೆಗೆ ಕೊನೆಯವರೆಗೂ ನಿಮ್ ಜೊತೆಯಲ್ಲೇ ಹೋಗುತ್ತದೆ. ಅದು ವಿದ್ಯೆ. ಹಣ ಬರುತ್ತೆ, ಬರ್ದಂಗೆ ಕಾಪಾಡಿದ್ರೆ ಇರುತ್ತೆ, ಇಲ್ಲಿದ್ರೆ ಹೋಗುತ್ತೆ. ಬಟ್ ವಿದ್ಯೆ ಮಾತ್ರ ಯಾವತ್ತೂ ಹೋಗಲ್ಲ. ನೀವಿರುವವರೆಗೆ ಅಳ್ತೀರಿ. ನನ್ನ ಮಾತು ಬರ್ದಿಟ್ಕೊಳ್ರಿ.
ತಲೆಯಲ್ಲೇ ಬರ್ದಿಟ್ಕೊಂಡ್ರೆ ಫೀಲ್ ಮಾಡಿ ಇಟ್ಕೊಂಡ್ರೆ ನೀವು. ಯಾಕೆಂದ್ರೆ ನಾನು ಓದ್ಲಾರ್ದಂತನು ನನಗೆ ಯಾವ್ದೋ ಇಂಗ್ಲೀಷ್ ರೈಟಿಂಗ್ ಬಂದ್ರೆ ನಾನು ಏನು ಮಾಡ್ಕೊಳಕ್ಕಾಗ್ತಾ ಇಲ್ಲ. ನನ್ನ ಮಕ್ಕಳು ಹಾಗಾಗಿ ಇಂಜಿನಿಯರು ಡಾಕ್ಟರ್ ಆಗಿದ್ದಾರೆ. ದೇವರದ್ದು ಎಲ್ಲರ ಹಿರಿಯರ ಆಶೀರ್ವಾದದಿಂದ ಅವ್ರು ಕೂಡ ಓದಿಸ್ತೀನಿ. ನಾನು ಓದಕ್ಕಾಗಲ್ಲ, ನಾನು ಓದಬೇಕು, ನನ್ನ ಕೈಯಿಂದ ಆಗಲ್ಲ. ಆದ್ರೆ ಮಾತಾಡ್ತೀನಿ. IAS ಅಧಿಕಾರಿಗಳ ಜೊತೆ ಬೆಳೆದು ಬಂದಿರಲ್ಲ, ಆ ಬೆಳೆದು ಬಂದಿದ್ದ ನಾನು ಮಾತಾಡೋಕೆ ಇಷ್ಟೊಂದು ಧೈರ್ಯ ಇದೆ ಅಂತ ಹೇಳ್ತಾ ಇದ್ದೇನೆ. ಇದೇನು ಲಕ್ಷ ಮಂದಿ ಇದ್ರೆ ಕೂಡ ಮಾತಾಡೋಷ್ಟು ಧೈರ್ಯ ನನಗೆ ಆ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಇದೊಂದು ಸಮಾಜ ಸೇವೆ. ಮನುಷ್ಯ ಸಾಮಾಜಿಕವಾಗಿ ಬೆಳೆದು ಬರ್ಬೇಕು. ಯಾವಾಗಲೂ ಎಲ್ಲಿ ಸಾಮಾಜಿಕವಾಗಿ ಬೆಳೆದು ಬರ್ತಾನ ಅವನು ಯಾರಿಗೂ ಧೈರ್ಯ, ಯಾರಿಗೂ ಎದುರಲ್ಲ. ಅವನು ನಿಮ್ಮನಿಗೂ ಎದುರಲ್ಲ, ಈ ಭೂಮಿ ಮೇಲೆ ಇರ್ತಕ್ಕಂಥ ಮನುಷ್ಯನಿಗೆ ಎದುರಾಗ ಸಾಧ್ಯನೇ ಇಲ್ಲ. ಸಾಮಾಜಿಕವಾಗಿ ಬೆಳೆದು ಬಂದಂತಾನ. ಸಾಮಾಜಿಕವಾಗಿ ಬೆಳೆದು ಬರ್ಬೇಕಂತ ಹೇಳಿದ್ರೆ ಪರಿಜ್ಞಾನ ಇರ್ಬೇಕು. ಅವನಿಗೆ ಪರಿಜ್ಞಾನ ಕಲ್ಪಿಸ್ಕೋಬೇಕು, ರೂಪಿಸ್ಕೋಬೇಕು. ನಾವು ಯಾರ ಹತ್ರ ಹೆಂಗ್ ಮಾತಾಡಬೇಕು, ಎಲ್ಲಿ ಏನ್ ಮಾತಾಡಬೇಕು, ವಿಚಾರಗಳನ್ನ ತಿಳ್ಕೋಬೇಕು. ಒಳ್ಳೆ ಥಾಟ್ಸ್ ನ ಬೆಳೆಸ್ಕೋಬೇಕು ಜೀವನದಲ್ಲಿ. ಮನುಷ್ಯ ಇದಲ್ಲ, ಯಾವತ್ತು ಕೆಟ್ಟ ಥಾಟ್ಸ್ಗೆ ಇನ್ನೊಬ್ಬರ ಬಗ್ಗೆ ನಾವು ಬಟ್ ತೋರಿಸಿವಿ ಅಂದ್ರೆ ಅನ್ಕೊಳ್ಳಿ ನಿಮಗೆ ನಾವು 4 ಪಟ್ಟಿ ನಾವು ಹಿಂದೆ ಇದಾವ ಅಂತ ತೋರಿಸ್ತಾರೆ. ಜಾತಿ, ಜನಾಂಗ, ಧರ್ಮ ಅವನ್ನೆಲ್ಲ ಒಂದ್ ಕಡೆಗೆ ಇಡ್ಬೇಕು ವಿದ್ಯಾರ್ಥಿಗಳೇ. ನಿಮಗೆ ಇವತ್ತು ನಿಮಗೆ ಯಾರು ಈ ಮಾತನ್ನ ನೀವು ಓಪನ್ ಆಗಿ ಹೇಳಕ್ ಸಾಧ್ಯನೇ ಇಲ್ಲ. ನಾನು ಹೇಳ್ತೀನಿ, ಬರ್ಕೊಡ್ತೀನಿ ನಿಮಗೆ. ಎಲ್ಲಿ ಜಾತಿ ಜನಾಂಗ ಅಂತ ನೀವು ಹೋಗ್ತೀರಾ ಅವ್ರು ಡೆಫಿನೆಟ್ಲಿ ಫೇಲ್ಯೂರ್ ಆಗ್ತೀರಿ. ನಿಮ್ಗೆ ಇನ್ನೊಬ್ಬ ಜನಾಂಗದನ್ನು ಸಿಗ್ತಾನೆ, ಅವ್ನು ಒಳ್ಳೆ ಸ್ನೇಹಿತ ಆಗ್ತಾನೆ. ಅವನು ನಿನ್ನ ತಲೆಯಲ್ಲಿ ಅದು ಫಿಟ್ ಇದ್ರೆ ಅವ್ನು ಇಕ್ಕಿರ್ಕೊಳ್ಳಲ್ಲ. ನೀನು ಅವನ ಜೊತೆ ಸೇರಕ್ಕೆ ಇಷ್ಟಪಡಲ್ಲ. ನೀನು ಅವಾಗ ನೀನೇನೋ ಮಾಡ್ತೀಯ. ಒಂದೆಲ್ಲ ಒಂದ್ ಕಡೆ ತೆಗೆದಿಡ್ಬೇಕು. ನಾವು ಮನುಷ್ಯರು, ನಾವು ಭಾರತೀಯರು, ಅದು ನಾವು ಪ್ರಜ್ಞೆಯಲ್ಲಿ ಇರ್ಬೇಕು. ನಾವು ಪ್ರಜ್ಞಾವಂತರ ಮನುಷ್ಯರಾಗಿ ಬದುಕ್ಬೇಕು. ನಾವು ಯಾವತ್ತು ನಾವು ಪ್ರಜ್ಞಾವಂತರಾಗಿ ಬದುಕ್ತೀವಿ. ಯಾರು ಹೇಳಿದ್ರು ಕೇಳಕ್ ಹೋಗ್ಬೇಡಿ ನೀವು. ಇದು ಐತಲ್ಲ ದೊಡ್ಡ ರೋಗ, ದುರಂತ ನಮ್ಮ ದೇಶದ್ದು. ನಾನು ತುಂಬಾ ನೋವು ಅನಿಸ್ತಾ ಇದೆ. ನನ್ನ ಜೊತೆಲಿ IAS ಅಧಿಕಾರಿಗಳು ಎಲ್ಲ, ರೇಮಂತ್ ಜಿ ನೀವು ಮೊದಲೇ ಏನ್ ಮಾತಾಡಬೇಕಾಯ್ತು, ನೀವು ಧರ್ಮದ ಜಾತಿ ಬಗ್ಗೆ ಮಾತಾಡ್ರಿ ಅಂತ ಹೇಳ್ತಾರೆ ನನಗೆ. ಎಲ್ಲಿ ಯಾವ ಸ್ಟೂಡೆಂಟ್ ತಲೆಯಲ್ಲಿ ಯಾವ್ದು ಬೀಜ ಬಿಸ್ತಾರ ಅವ್ರು ಕಿತ್ತವಾಗಿರೋ ಹೊರಗೆ ಅವ್ರನ್ನ ಅಂತ ಹೇಳ್ತಾ ಇದ್ದಾರೆ. ಅಭಿಮಾನ ಗಳಿಸ್ಕೊಳ್ಳಿ. ನಮ್ಮವರು, ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಗಳು, ನಮ್ಮ ಟೀಚರ್ಸು. ಅವ್ರು ಟೀಚರ್ಸ್ ಅಂದ್ರೆ ದುಡ್ಡಿಗೋಸ್ಕರ ಮಾತಾಡ್ತಿದ್ದೀರ? ಖಂಡಿತವಾಗ್ಲೂ ಇಲ್ಲ. ನೀವು ಬೆಳೆದು ನೋಡಿ, ನೀವು ಒಂದು ಸಣ್ಣ ಅಧಿಕಾರಿಯಾಗಿ ಸರ್ ಯಾವಾಗ ಸರ್ ನಮಸ್ಕಾರ ಸರ್ ಅಂತ ತಲೆ ಬಗ್ಸಿ ನೀವು ಮಾತಾಡ್ತಿರಲ್ಲ, ಅವರು ಇಲ್ಲಿ ಹೇಳಲ್ಲ. ಅವ್ರ ಮನೆಯವರು ಅವ್ರ ಮಿಸಸ್ಗೆ ಹೇಳ್ತಾರೆ,